ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಸಂಪಿನ ವಿಚಾರವನ್ನ ವಿಸ್ತೃತವಾಗಿ ಸಾಕ್ಷ್ಯಗಳೊಂದಿಗೆ, ಅದು ಐತಿಹಾಸಿಕ ಸಾಕ್ಷ್ಯಗಳೊಂದಿಗೆ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಪ್ರೇಮ್ ಕುಮಾರ್ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ಈ ಒಂದು ಸಂಪಿನ ವಿಚಾರ ಕೂಡ ಒಂದು. ಸಂಪು ಅಂತ ಬಂದಾಗ ಅದು ಬರೀ ಸಂಪಲ್ಲ, ಕರ್ಣರೇಖೆಯ ಸಂಪು ಅಂತ ಕರಿತೀವಿ. ಆ ಕರ್ಣರೇಖೆಯ ಸಂಪಿನ ಒಂದು ಬಲ ಏನು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳ್ಕೊಳ್ಳೋಣ. ನಮ್ಮ ವಿಶಾಲ ವಾಸ್ತುವಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಹೊಸದಾಗಿ ರಿಸರ್ಚ್ ಮಾಡಿ ವಿಡಿಯೋಗಳ ಮೂಲಕ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಈ ಕರ್ಣರೇಖೆಯ ವಿಚಾರ ಕೂಡ ಒಂದು. ನಮ್ಮ ಪ್ರೇಮ್ ಕುಮಾರ್ ಗುರುಗಳು ಈ ಕರ್ಣರೇಖೆಯ ವಿಚಾರವನ್ನ ನಮ್ಮ ಜನತೆಗೆ ಸದುಪಯೋಗವಾಗಲಿ ಅಂತ ಹೇಳಿ ರಿಸರ್ಚ್ ಮಾಡಿ ಇಂಪ್ಲಿಮೆಂಟೇಷನ್ ಸಹ ಮಾಡಿಕೊಡ್ತಾ ಇದ್ದಾರೆ. ಲಾಭವನ್ನು ಪಡೆದ ಸಾಕಷ್ಟು ಫಲಾನುಭವಿಗಳು ಸಾಕಷ್ಟು ರಿವ್ಯೂ ಅನ್ನು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಈ ವಿಶಾಲ ವಾಸ್ತು ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿದ್ದಾವೆ. ಅವುಗಳನ್ನು ನೋಡಿ ಈ ಒಂದು ಕರ್ಣರೇಖೆಯ ವಿಚಾರವನ್ನ ಕಂಡು ಹಿಡ್ತಿರ್ತಕ್ಕಂತಹ ನಮ್ಮ ಪ್ರೇಮ್ ಕುಮಾರ್ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಈ ವಿಡಿಯೋವನ್ನ ಶುರು ಮಾಡೋಣ. ಸಂಪಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿರುವಂಥದ್ದು. ಸಂಪು ಅಂತ ಬಂದಾಗ ನೋಡಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳೋಣ. ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ, ಸಂಪನ್ನ ಇಲ್ಲಿ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಮಾಡ್ಕೊಳ್ಳಿ. ಈ ರೇಖೆ ಏನಿದೆ, ಈ ರೇಖೆಯ ಮೇಲೆ ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬರಬಾರ್ದು ಅನ್ನೋದಕ್ಕೆ ಅವರು ಪುಸ್ತಕಗಳಲ್ಲಿ ಕೆಲವೊಂದು ಗ್ರಂಥಗಳ ಉಲ್ಲೇಖವನ್ನು ಕೊಡುವಂಥದ್ದು. ಆದರೆ ನೈಜವಾಗಿ, ವಾಸ್ತವವಾಗಿ, ಪ್ರಾಕ್ಟಿಕಲ್ ಆಗಿ ಏನ್ ನಡೀತಾ ಇದೆ, ಯಾವುದರಿಂದ ರಿಸಲ್ಟ್ ಬರ್ತಾ ಇದೆ, ಯಾವುದು ಪ್ರಾಕ್ಟಿಕಲಿ ಕರೆಕ್ಟು, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಮತ್ತೆ ವಾಸ್ತು ಅನ್ನೋಂಥದ್ದು ಪ್ರಾಕ್ಟಿಕಲ್. ಇವತ್ತಿನ ಕಾಲಮಾನಕ್ಕೆ ಹಾಗೇನೆ ಇವತ್ತಿನ ಜೀವನ ಶೈಲಿಗೆ ಮನೆಯ ಅಳತೆಗಳು ವ್ಯತ್ಯಾಸ ಆಗಿದೆ. ಮೊದಲು ವಿಶಾಲವಾದ ಜಾಗಗಳಲ್ಲಿ ವಿಶಾಲವಾದ ಮನೆಗಳನ್ನು ಕಟ್ಕೋತಾ ಇದ್ರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಮನೆ ಕಟ್ತಾ ಇದ್ರು. ಇವತ್ತು ನಾವು 30-50, 30-40, 20-30 ಈ ರೀತಿಯಾಗಿ 20-40 ಈ ತರ ಚಿಕ್ಕ ಸೈಟ್ಗಳಿಗೆ ಮೀಸಲಾಗ್ಬಿಟ್ಟಿದ್ದೀವಿ. ಈ ರೀತಿ ಚಿಕ್ಕ ಸೈಟ್ಗಳಲ್ಲಿ ಮನೆ ಕಟ್ಟೋದಕ್ಕೂ ಒಂದು ದೊಡ್ಡ ವಿಶಾಲವಾದ ಜಾಗದಲ್ಲಿ ಕಟ್ಟೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಚಿಕ್ಕ ಸೈಟಲ್ಲೂ ಮತ್ತೆ ಆಯಾ ಇನ್ನೊಂದು ಅಂತ ಮತ್ತೆ ಚಿಕ್ಕದ್ ಮಾಡ್ಕೊಂಡಿರ್ತಾರೆ ಮನೆನ. ಅಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೋತಾರೆ. ಅಗಲದಲ್ಲಿ ಕಡಿಮೆ ಇರ್ತಕ್ಕಂಥ ಸೈಟ್ಗಳು ಬಹಳ ಚಾಲೆಂಜ್ ಅನ್ನ ಕೊಡುತ್ತೆ, ಯಾವಾಗ ಡಿಗ್ರಿ ವ್ಯತ್ಯಾಸ ಇದ್ದಾಗ. ಈ ರೀತಿಯಾಗಿದ್ದಾಗ ನೋಡಿ, ಇದೇನಾದ್ರು ಡಿಗ್ರಿ ವ್ಯತ್ಯಾಸ ಆಗ್ಬಿಟ್ರೆ ಈ ಸಂಪು ಪೂರ್ವ ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಪೂರ್ವ ಕನೆಕ್ಟ್ ಆಗ್ಬಿಡುತ್ತೆ. ಪೂರ್ವ ಕನೆಕ್ಟ್ ಆದಾಗ ಈ ಸಂಪಿಂದನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ಬರುತ್ತೆ. ಅದೇ ರೀತಿ ಈ ಡಿಗ್ರಿ ವ್ಯತ್ಯಾಸ ಆಗಿದ್ದಾಗ ಈ ಒಂದು ಉತ್ತರ ಈಶಾನ್ಯದ ಸಂಪು ಕೂಡ ಉತ್ತರವನ್ನು ತಲುಪುತ್ತೆ. ಆಗ ಮನೆ ಯಜಮಾನಿ ತೊಂದರೆಯನ್ನ ಮಾಡುತ್ತೆ. ಈ ಪೂರ್ವ ಈಶಾನ್ಯದ ಸಂಪು ಪೂರ್ವಕ್ಕೆ ಯಾವಾಗ ಬಂತು, ಯಾವಾಗ ಸಾಕಷ್ಟು ಸಂದರ್ಭ ಹೇಗಿರುತ್ತೆ ಅಂದ್ರೆ, ನಾನು ಮೊನ್ನೆ ಒಂದು ಶಿವಮೊಗ್ಗ ವಿಸಿಟ್ ನಲ್ಲಿ ಗಮನಿಸಿದ್ದೀನಿ. ಈ ಭಾಗದಲ್ಲಿ ಬೋರ್ವೆಲ್ ಬರುತ್ತೆ. ಈ ಬೋರ್ವೆಲ್ ಅನ್ನ ತಪ್ಪಿಸೋದಕ್ಕೆ ಹೋಗಿ ಸಂಪನ್ನ ಹೀಗೆ ಮಾಡ್ಕೊಂಡಿದ್ದಾರೆ. ಅವಾಗ ಪೂರ್ವಕ್ಕೆ ಬಂತು. ಪೂರ್ವಕ್ಕೆ ಬಂದಾಗ ಆ ಮನೆ ಯಜಮಾನನಿಗೆ ಸಾಕಷ್ಟು ಅನಾರೋಗ್ಯವನ್ನ, ಹೃದಯ ಸಂಬಂಧಿ ಅನಾರೋಗ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ವಿತ್ ಪ್ರೂಫ್ ನಮಗೆ ಸಿಕ್ಕಿದೆ. ಇದು ಒಂದು ಉದಾಹರಣೆ. ಯಾಕೆ ರೀಸೆಂಟ್ ಆಗಿ ಹೋಗಿರೋದು ನಮ್ಗೆ ಜ್ಞಾಪಕ ಇರುತ್ತೆ, ತುಂಬಾ ಹಳೆದು, ಸಾಕಷ್ಟು ನೋಡಿದೀವಿ. ಅಂತಹ ಕೇಸ್ಗಳಲ್ಲೂ ಸಹಿತ ಈ ರೀತಿಯಾದ ವ್ಯವಸ್ಥೆ ಆಗಿದೆ. ಇಲ್ಲಿ ಚಾಮರಾಜನಗರದಲ್ಲಿ ಒಬ್ಬರ ಮನೆಯಲ್ಲಿ ಇದೇ ರೀತಿಯಾಗಿ ಸಂಪಿರುತ್ತೆ. ಎಕ್ಸಾಕ್ಟ್ ಇಲ್ಲಿ ಪೂರ್ವ ಸೆಂಟ್ರಲ್ ಸಂಪಿರುತ್ತೆ. ಅವ್ರಿಗೂ ಕೂಡ ಹಾರ್ಟ್ ಆಪರೇಷನ್ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಅದೇ ರೀತಿ ಉತ್ತರಕ್ಕೆ ಹೋಗ್ಬಿಟ್ರೆ ಮನೆ ಯಜಮಾನಿಗೆ ಸಾಕಷ್ಟು ಆರೋಗ್ಯ ವ್ಯತ್ಯಾಸವನ್ನು ಮಾಡಿ, ಆಸ್ಪತ್ರೆ ಖರ್ಚುಗಳನ್ನ ಮಾಡಿ, ಸಾಕಷ್ಟು ಹಣ ಖರ್ಚು ಮಾಡಲೇಬೇಕಾಗಿ ಬರುತ್ತೆ. ಆ ರೀತಿಯಾದ ಒಂದು ತೊಂದರೆಯನ್ನ ಈ ಉತ್ತರದ ಸಂಪು ಪೂರ್ವದ ಸಂಪು ಕೊಡ್ತವೆ. ಹಾಗಾದ್ರೆ ಈ ಸಂಪೆ ಇಷ್ಟು ಎಫೆಕ್ಟ್ ಕೊಡಬೇಕಾದ್ರೆ ಅದು ಶುದ್ಧ ನೀರಿನ ಸಂಪು. ಪಿಟ್ಗುಂಡಿ ಇದ್ರೆ ಎಷ್ಟು ಎಫೆಕ್ಟ್ ಕೊಡಬಹುದು ನೀವೇ ಯೋಚನೆ ಮಾಡಿ. ಅದೆರಡು ಅದೇ ರಿಸಲ್ಟ್ ಅನ್ನೇ ಕೊಡುತ್ತೆ, ಇನ್ನೂ ಪ್ರಖರವಾದ ರಿಸಲ್ಟ್ ಅನ್ನು ಕೊಡುತ್ತೆ. ಅದಾದ್ಮೇಲೆ
ಈ ಸಂಪು ಈ ಗೆರೆಗೆ ತಾಗಬಾರದು ಅಂತ ಹೇಳ್ತಾರೆ. ಕೆಲವೊಬ್ರು ಇದನ್ನ ಈಶ ಸೂತ್ರ ಅಂತ ಕರೀತಾರೆ, ಕೆಲವೊಬ್ರು ಇದನ್ನ ಕರ್ಣರೇಖೆ ಅಂತ ಕರೀತಾರೆ, ಕೆಲವೊಬ್ರು ಇದನ್ನ ಡಯಾಗೋನಲ್ ಲೈನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಇದು ಏನು ಹಾಗಾದ್ರೆ? ಇದು ನೋಡಿ, ಒಂದು ಮನೆಗೆ ಎರಡು ಕರ್ಣರೇಖೆ ಇರ್ತವೆ. ಇದೊಂದು ರೇಖೆ, ಇದೊಂದು ರೇಖೆ. ಇದು ವಾಯವ್ಯದಿಂದ ಅಗ್ನಿಗೆ ಬರ್ತಕ್ಕಂಥದ್ದು, ಇದು ನೈಋತ್ಯದಿಂದ ಈಶಾನ್ಯಕ್ಕೆ ಬರ್ತಕ್ಕಂಥ ಒಂದು ರೇಖೆ. ಈ ರೇಖೆಯನ್ನು ನಾವು ಕರ್ಣರೇಖೆ ಅಂತ ಕರಿತೀವಿ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಕರ್ಣರೇಖೆ ಅಂತೀವಿ. ಇಂಗ್ಲಿಷ್ ನಲ್ಲಿ ನಿಮಗೆ ಬೇಕಂದ್ರೆ ಇದನ್ನು ನಾವು ಡಯಾಗೋನಲ್ ಲೈನ್ ಅಂತ ಕರಿತೀವಿ. ಅಂದ್ರೆ ಒಂದು ರೆಕ್ಟಾಂಗಲ್ ಅನ್ನ ಅಥವಾ ಒಂದು ಸ್ಕ್ವೇರ್ ಅನ್ನ ಡಯಾಗೋನಲ್ಲಿ, ಅಂದ್ರೆ ಈ ಕಾರ್ನರ್ ಟು ಕಾರ್ನರ್ ಯಾವ್ದು ಡಿವೈಡ್ ಮಾಡುತ್ತೋ ಅದು ಕರ್ಣರೇಖೆ. ಆ ಕರ್ಣರೇಖೆಗೆ ಸಂಪು ಕನೆಕ್ಟ್ ಆಗಬಾರ್ದು ಅನ್ನೋದು ಸಾಕಷ್ಟು ಜನರ ವಾದ. ಆದ್ರೆ ನಾವು ಕಂಡುಕೊಂಡಿರ್ತಕ್ಕಂತಹ ವಿಚಾರ ಏನು, ಪ್ರಾಕ್ಟಿಕಲಿ ಏನು ಅನುಭವಗಳನ್ನ ಪಡ್ಕೊಂಡಿದೀವಿ, ಆಧಾರದ ಮೇಲೆ ಹೇಳ್ಬೇಕಂದ್ರೆ ಈ ರೇಖೆಗೆ ಸಂಪು ಕನಿಷ್ಠ ಪಕ್ಷ 1.5 ಅಡಿ 2 ಅಡಿ ಆದ್ರೂ ಟಚ್ ಆಗ್ಬೇಕು. ಈ ರೀತಿಯಾಗಿ ಟಚ್ ಆದಾಗ ಮಾತ್ರ ಈ ಸಂಪು ನಿಮಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಯಾವ ರೀತಿಯಾಗಿ ರಿಸಲ್ಟ್ ಕೊಡುತ್ತೆ? ಉದಾಹರಣೆಗೆ ನೋಡಿ, ಈ ರೀತಿಯಾಗಿ ನೀವು ಉತ್ತರದ ಮಧ್ಯದಲ್ಲಿ ಅಥವಾ ಈ ರೀತಿಯಾಗಿ ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿ ಸಂಪನ್ನ ಮಾಡಿಕೊಂಡಾಗ ನೀವು ನೋಡ್ತಾ ಇದ್ದೀರಾ, ಅಣ್ಣತಮ್ಮಂದ್ರು ಕಿತ್ತಾಡ್ತಾ ಇದ್ದಾರೆ, ಅಣ್ಣತಮ್ಮಂದ್ರು ಆಸ್ತಿನ ಹಂಚ್ಕೊಳಕ್ ಆಗ್ತಾ ಇಲ್ಲ, ಸಂಪಿದ್ರು ಸಹ ಆಗ್ತಾ ಇಲ್ಲ. ವರ್ಷಗಟ್ಲೆ ಅವು ಲಿಟಿಗೇಷನ್ ಅಲ್ಲಿ ಬಿದ್ದಿರ್ತವೆ, ಇಲ್ಲ ಅಂದ್ರೆ ಅಣ್ಣತಮ್ಮಂದ್ರ ವ್ಯಾಜ್ಯದಲ್ಲಿ ಬಿದ್ದಿರುತ್ತೆ. ಆ ಮನೆಯ ಹಂಚಿಕೆ, ಆಸ್ತಿ ಹಂಚಿಕೆ ಇತ್ಯರ್ಥನೇ ಆಗೋದಿಲ್ಲ. ಒಬ್ರು ಮುಂದೆ ಬಂದ್ರೆ ಇನ್ನೊಬ್ರು ಮುಂದೆ ಬರಲ್ಲ, ಒಬ್ರು ಇನ್ನೊಬ್ರಿಗೆ ಕೊಡ್ತಕ್ಕಂತಹ ಪಾಲ್ನಲ್ಲಿ, ಚೌಕಾಸಿನಲ್ಲಿ, ಅದರಲ್ಲಿ ನೆಗೋಸಿಯೇಷನ್ ಅಲ್ಲಿ ಜಗಳಗಳಾಗ್ತವೆ, ಹಂಗೆ ಮುಂದೂಡಲ್ಪಡ್ತವೆ. ಯಾರೋ 30 ವರ್ಷ 35 ವರ್ಷ ಇರ್ಬೇಕಾದ್ರೆ ವ್ಯಾಜ್ಯಗಳು ಇವತ್ತು ಅವ್ರು 60 ವರ್ಷ ಮುದುಕರಾದ್ರೂ ವ್ಯಾಜ್ಯಗಳು ಈಡೇರಿಲ್ಲ, ಅಷ್ಟು ಲಾಂಗ್ ಹೇಳ್ಕೊಂಡ್ ಬರ್ತವೆ. ಸೊ ಹಂಗಿರ್ಬೇಕಾದ್ರೆ ಸಂಪಿದ್ರು ಹೀಗಾಗ್ತಾ ಇದೆ ಅಂತ ನೀವು ಯೋಚನೆ ಮಾಡ್ಬೇಕಾಗಿ ಬಂದಾಗ ನೋಡಿ, ಅದರ ಸಮಸ್ಯೆ ಏನು ಅಂತಂದ್ರೆ, ಯಾವಾಗ ಈ ಕರ್ಣರೇಖೆಯನ್ನ ಸಂಪು ಕನೆಕ್ಟ್ ಮಾಡಲ್ವೋ ಅವಾಗ ನೀವು ಅಣ್ಣತಮ್ಮಂದ್ರು ಕಿತ್ತಾಡ್ಬೇಕಾಗಿ ಬರುತ್ತೆ. ಮನೆಯಲ್ಲಿ ಆಸ್ತಿ ವ್ಯಾಜ್ಯಗಳು ಹಾಗೆ ಇರ್ತವೆ. ಕಿತ್ತಾಡಿ 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 ಆ ಆಸ್ತಿ ಇನ್ಯಾರ್ದೋ ಪಾಲಾಗ್ಬೇಕಾಗ ಪ್ರಸಂಗ ಬರುತ್ತೆ. ಈ ನಿಮ್ಮ ಆಸ್ತಿ, ಅದರಲ್ಲೂ ಕೂಡ ನೈಋತ್ಯ ಅಂದ್ರೆ ಯಾರು? ಪಿತೃಗಳು. ಈಶಾನ್ಯ ಅಂದ್ರೆ ಯಾರು? ವಂಶ. ಪಿತೃಗಳ ಆಸ್ತಿಯನ್ನ ನಮ್ಮ ವಂಶದವರು ತಿನ್ಬೇಕು. ಆ ತಿನ್ನುವ ಯೋಗ ಬೇಕಾ ನಿಮಗೆ? ಆ ಯೋಗ ಬೇಕನ್ನೋದಾದ್ರೆ ಈಶಾನ್ಯದ ಕರ್ಣರೇಖೆಗೆ ಅದು ಪೂರ್ವ ಈಶಾನ್ಯದಿಂದ ಸಂಪು ಬಂದಿರ್ಲಿ ಅಥವಾ ಉತ್ತರ ಈಶಾನ್ಯದಿಂದ ಸಂಪು ಬಂದಿರ್ಲಿ, ಅದು ಕರ್ಣರೇಖೆಗೆ ಕನೆಕ್ಟ್ ಆಗ್ಬೇಕು. ಅಂದ್ರೆ ಮಾತ್ರ ಆ ಆಸ್ತಿ ತಿನ್ನುವ ಯೋಗ ನಿಮಗೆ ಬರುತ್ತೆ ಅನ್ನುವಂಥ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಚಾರ, ಇದಕ್ಕೆ ನಿಮ್ಗೆ ನಾನು ಸಾಕ್ಷಿ ಕೊಟ್ಟರೆ ಒಪ್ತೀರಾ, ಇಲ್ಲ ಅಂದ್ರೆ ಒಪ್ಪಲ್ಲ. ಜನರಿಗೆ ಪುಸ್ತಕ ಸಾಕ್ಷ್ಯ ಬೇಕು. ಪುಸ್ತಕಕ್ಕಿಂತ ಮಾತ್ರವಾದ ಪ್ರಾಕ್ಟಿಕಲ್ ಸಾಕ್ಷ್ಯಗಳು ನಾನು ಕೊಟ್ರೆ, ಸಾಕ್ಷ್ಯ ಹುಡ್ಕೊಂಡು ಹೋಗ್ಬೇಕಾಗಿ ಬಂದ್ರೆ ನಿಮಗೆ ಮೊದಲ ಸಾಕ್ಷ್ಯ ಅಂದ್ರೆ ಹಂಪಿಯ ವಿರೂಪಾಕ್ಷ ದೇವಾಲಯ. ನಮಗೆ ಇನ್ನೂ ಸಹ ಅಲ್ಲಿ ಸಾಕಷ್ಟು ದೇವಾಲಯಗಳು ಸಂಪದ್ಭರಿತವಾಗಿ ಇವತ್ತಿಗೂ ಆರಾಧನೆಯೊಂದಿಗೆ ಅಲ್ಲಿ ಪ್ರತಿ ವರ್ಷ ಜಾತ್ರೆ, ಪ್ರತಿ ವರ್ಷ ಪ್ರತಿ ದಿವಸವೂ ಪೂಜೆ, ಪ್ರತಿಯೊಂದನ್ನು ನಡೆಸ್ಕೊಂಡು ಆ ದೇವಸ್ಥಾನವನ್ನ ಆ ಒಂದು ಇಡೀ ವಿಜಯನಗರ ಸಾಮ್ರಾಜ್ಯದ ಕಿರೀಟಪ್ರಾಯವಾಗಿ ಅದನ್ನು ಇನ್ನೂ ಉಳಿಸ್ಕೊಂಡ್ ಬಂದಿರತಕ್ಕಂತಹ ದೇವಸ್ಥಾನ ಅಂದ್ರೆ ಅದು ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯದ ಸಮೃದ್ಧಿಯನ್ನ ನೋಡ್ಬೇಕಂದ್ರೆ ನೀವು ಹೋಗಿ ಹಂಪಿಯನ್ನ ವಿಸಿಟ್ ಮಾಡಿ. ಆ ಹಂಪಿಯಲ್ಲಿ ನೋಡಿದಾಗ ನಿಮ್ಗೆ ಆ ಸಮೃದ್ಧಿ ಕಣ್ಣಿಗೆ ಕಾಣಿಸುತ್ತೆ. ಇವತ್ತಿಗೂ ಆ ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿ ನಿಮ್ಮ ಕಣ್ಮುಂದೆ ಬರುತ್ತೆ. ಸಾಕಷ್ಟು ದೇವಾಲಯಗಳು ನಶಿಸಲ್ಪಟ್ಟಿವೆ, ಅವು ಆಕ್ರಮಣಕ್ಕೆ ಒಳಗಾಗಿವೆ, ಎಫೆಕ್ಟ್ ಆಗಿದೆ. ಆದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಏನೂ ಆಗಿಲ್ಲ, ಇನ್ನೂ ಬಲಾಢ್ಯವಾಗಿ ನಿಂತ್ಕೊಂಡಿದೆ. ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಈ ದೇವಸ್ಥಾನ ಮಾತ್ರ ಯಾಕೆ ಉಳ್ಕೋತು? ಅಲ್ಲಿ ಒಂದು ಕಲ್ಯಾಣಿ ಇದೆ. ಇದು ವಿರೂಪಾಕ್ಷ ದೇವಸ್ಥಾನ ಅಂತ ಅನ್ಕೊಂಡ್ರೆ, ದೇವಸ್ಥಾನ ಇದೆ, ಇದೆಲ್ಲ ಪ್ರಾಕಾರ. ಇದೇ ಭಾಗದಲ್ಲಿ
ಕಲ್ಯಾಣಿ ಇದೆ. ಈ ಕಲ್ಯಾಣಿ ದೇವಸ್ಥಾನದ ಕರ್ಣರೇಖೆ ಕನೆಕ್ಟ್ ಆಗ್ತಾ ಇದೆ. ಈ ದೇವಸ್ಥಾನದ ಕರ್ಣರೇಖೆ ಕನೆಕ್ಟ್ ಆಗಿರೋ ಕಾರಣಕ್ಕೆ ಆ ಒಂದು ದೇವಸ್ಥಾನ ಇವತ್ತಿಗೂ ಸಮೃದ್ಧಿ ಆಗಿದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಪೂರ್ವದ ಬಾಗಿಲು ಮತ್ತೆ ಇಲ್ಲಿ ರಾಜಗೋಪುರ ಇದೆ. ಇದು ಉತ್ತರ. ಈ ಈಶಾನ್ಯ, ಈ ನೈಋತ್ಯ ಮತ್ತೆ ಈಶಾನ್ಯದಿಂದ ಹಾದು ಹೋಗ್ತಕ್ಕಂತಹ ರೇಖೆ ಏನಿದೆ ಅಲ್ವಾ, ಈ ರೇಖೆಗೆ ಈ ಕಲ್ಯಾಣಿ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ಈ ದೇವಸ್ಥಾನವನ್ನು ನಾವು ಇವತ್ತು ಅಷ್ಟು ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ನೂರಾರು ವರ್ಷ, ಸಾವಿರಾರು ವರ್ಷಗಳ ನಂತರವೂ ಈ ದೇವಸ್ಥಾನ ಇವತ್ತಿಗೂ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಅಥವಾ ಇದು ಹಿಂದೂಗಳಿಗೆ ಇನ್ನೂ ಅವ್ರ ಕೈಲಿ ಉಳ್ಕೊಂಡಿದೆ ಅನ್ನೋದಾದ್ರೆ ಈ ಒಂದು ಕಲ್ಯಾಣಿಯ ಪಾತ್ರ ಬಹುಮುಖ್ಯ ಅಂತ ಹೇಳ್ತೀವಿ. ಬೇಲೂರಿನ ಚನ್ನಕೇಶ್ವರ ದೇವಾಲಯದಲ್ಲಿ ಆ ದೇವಸ್ಥಾನದ ಕಲ್ಯಾಣಿ ಏನಿದೆ, ಪುಷ್ಕರಣಿ ಏನಿದೆ, ಆ ದೇವಾಲಯದ ಕರ್ಣರೇಖೆ ಕನೆಕ್ಟ್ ಆಗುತ್ತೆ. ಹಾಗಾದ್ರೆ ಹಳೆಬೀಡು ಯಾಕೆ ಅಷ್ಟು ಸಮೃದ್ಧವಾಗಿ ಉಳ್ಕೊಂಡಿಲ್ಲ? ಅಲ್ಲಿ ಆಗಿರ್ತಕ್ಕಂಥ ದಾಳಿ ಇಲ್ಲಿ ಯಾಕೆ ಆಗಲಿಲ್ಲ? ಅಲ್ಲಾಗಿರ್ತಕ್ಕಂತಹ ಪ್ರಾಬ್ಲಮ್ ಇಲ್ಲಿ ಯಾಕೆ ಬರಲಿಲ್ಲ? ಇದನ್ನ ನೋಡಕ್ ಹೋದಾಗ ಈ ದೇವಸ್ಥಾನ ಉಳ್ಕೊಂಡಿದೆ, ಅದರ ವಾಸ್ತು ವಿಜ್ಞಾನದಿಂದ ಉಳ್ಕೊಂಡಿದೆ, ಇವತ್ತು ಕೂಡ ಪೂಜೆಯೊಂದಿಗೆ ಸಮೃದ್ಧವಾಗಿದೆ. ಅದಕ್ಕೋಸ್ಕರನೇ ಚನ್ನಕೇಶ್ವರ ದೇವಾಲಯ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದಲ್ಲೂ ಕೂಡ ಕರ್ಣರೇಖೆಗೆ ಒಂದು ಚಿಕ್ಕ ಕಲ್ಯಾಣಿ ಇದೆ. ಇವತ್ತಿಗೂ ಆ ದೇವಸ್ಥಾನವನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಿದೆ. ಬೆಂಗಳೂರಿನ ಹತ್ರದಲ್ಲಿ ಬೇಕನ್ನೋದಾದ್ರೆ ಹುಣಸೂರಿನ ಸೋಮೇಶ್ವರ ದೇವಸ್ಥಾನ, ಆ ದೇವಸ್ಥಾನದಲ್ಲೂ ಕೂಡ ಕರ್ಣರೇಖೆಗೆ ಸಂಪು ನೋಡ ಸಿಗುತ್ತೆ. ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು. ಆಂಧ್ರ ಪ್ರದೇಶದ ತಿರುಪತಿಯ ತಿರುಮಲ ದೇವಸ್ಥಾನ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನ ಅಲ್ಲಿ ಕೂಡ ನೀವು ಗಮನಿಸ್ಕೊಳ್ಳಿ. ಇದು ದೇವಸ್ಥಾನದ ಪ್ರಾಕಾರ. ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ. ಈ ದೇವಸ್ಥಾನದ ಕರ್ಣರೇಖೆಗೆ ಇಲ್ಲೊಂದು ಕಲ್ಯಾಣಿ ಇದೆ. ಇದಕ್ಕೆ ಕೂಡ ನಾನು ನಿಮಗೆ ಆ ಫೋಟೋ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ಈ ರೀತಿಯಾಗಿ ತಿರುಪತಿಯಲ್ಲಿ ನೀವು ನೋಡಿಬೇಕಾದ್ರೆ ನೀವು ಇಡೀ ಭಾರತದಲ್ಲಿ ಯಾರೇ ವಾಸ್ತು ತಜ್ಞರಿದ್ರು ಸಹಿತ ತಿರುಪತಿಯನ್ನು ಉದಾಹರಣೆಯಾಗಿ ಕೊಡ್ತಾರೆ. ಇಷ್ಟೊಂದು ಸಮೃದ್ಧಿಯಾಗಿರ್ತಕ್ಕಂಥ ತಿರುಪತಿಯಲ್ಲಿ ಏನು ಅಷ್ಟೊಂದು ವೈಶಿಷ್ಟ್ಯ ಇದೆ? ಇಲ್ಲಿ ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ, ಈ ಭಾಗ ಸಂಪೂರ್ಣ ಎತ್ತರವಾಗಿದೆ. ಎಲ್ಲ ಈ ಕಡೆ ಡೌನ್ ಟವರ್ಡ್ಸ್, ಈ ಕಡೆ ಈಶಾನ್ಯ ಕಡೆನೇ ಡೌನ್ ಇದೆ. ಇಡೀ ಏರಿಯಾ ವಾಸ್ತುನು ಕೂಡ ಈಶಾನ್ಯದಲ್ಲಿ ಡೌನ್ ಇದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಲ್ಯಾಣಿ, ಇಲ್ಲಿರ್ತಕ್ಕಂಥ ಪುಷ್ಕರಣಿ ಏನಿದೆ ಅದು ಕೂಡ ಕರ್ಣರೇಖೆ ಕನೆಕ್ಟ್ ಆಗ್ತಾ ಇದೆ. ಈ ನೈಋತ್ಯದಿಂದ ಬರ್ತಕ್ಕಂತಹ ನೈಋತ್ಯದ ಕಾರಣದಿಂದ ಬರ್ತಕ್ಕಂತಹ ರೇಖೆ ಈಶಾನ್ಯ ಕಾರಣದಿಂದ ದಾಟಿ ಹೋಗಿ ನಮ್ಮ ಕಲ್ಯಾಣಿಯನ್ನ ತಲುಪ್ತಾ ಇದೆ. ಇದು ಬಹಳ ಮುಖ್ಯವಾದ ವಿಚಾರ, ಅದನ್ನ ತಿಳ್ಕೊಳ್ಳಿ. ಇಷ್ಟೊಂದು ದೇವಸ್ಥಾನಗಳನ್ನ ನಾನು ಹೇಳಿದ್ದು ಯಾವುದು ನಾವು ಕಟ್ಸಿರೋದಲ್ಲ, ಇದೆಲ್ಲ ತಲತಲಾಂತರದಿಂದ ಬಂದಿರತಕ್ಕಂಥ ದೇವಸ್ಥಾನಗಳು. ಅಲ್ಲಿ ಈ ಸಿಸ್ಟಮ್ ಇದೆ, ಅದಕ್ಕೆ ಆ ದೇವಸ್ಥಾನ ಅಷ್ಟೊಂದು ಇವತ್ತು ಉಳ್ಕೊಂಡಿದೆ, ಇವತ್ತು ನಮ್ಮ ನಡುವೆ ಅತಿ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ ಅನ್ನೋದಾದ್ರೆ, ನಾವು ನಮ್ಮ ಮನೆಯಲ್ಲಿ ಮಾಡಿಕೊಂಡಾಗ ಅದು ನಮಗೆ ಎಷ್ಟು ಸಮೃದ್ಧಿಯನ್ನ ಕೊಡ್ಬೋದು. ಎಲ್ಲ ವಿಚಾರಗಳನ್ನ ಸಾಕ್ಷ್ಯ ರೂಪದಲ್ಲಿ ಕೊಟ್ಟಾಗಾದ್ರೂ ನಿಮ್ಮ ಮನವರಿಕೆ ಆಗ್ಬೋದು ಅನ್ನೋದಕ್ಕೆ ಇಷ್ಟೊಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಮಗೆ ಮಾಡೋದಕ್ಕೆ ಸ್ಫೂರ್ತಿದಾಯಕವಾಗಿ ಸಾಕಷ್ಟು ಕಮೆಂಟ್ಗಳು ನಿಮ್ಮ ಮೂಲಕ ಬರಲಿ ಅನ್ನೋ ಥರ ಬಯಸ್ತೀನಿ. ಹಾಗೆಯೇ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಮತ್ತು ಈ ವಿಚಾರಗಳು ಏನಿದೆ ಇದರಿಂದ ಬರ್ತಕ್ಕಂತಹ ಲಾಭವನ್ನು ನೀವು ಪಡ್ಕೊಳ್ಳಿ. ನಿಮ್ಮ ಜೀವನಕ್ಕೂ ಒಳ್ಳೆಯದಾಗಲಿ, ಅದೇ ರೀತಿ ನಿಮ್ಮಿಂದ ಸಾಕಷ್ಟು ಜನರಿಗೆ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಅವ್ರ ತನಕ ತಲುಪಿಸಿ ಸಾಕಷ್ಟು ಸಮಯ ಕೊಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳು. ವಿಶಾಲ ವಾಸ್ತು ಚಾನಲ್ ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.